ಸೊ ವೀಕ್ಷಕರೇ, ಇಲ್ಲಿ ಹೆಂಗೆ ಕೆಪಿಎಸ್ಸಿನೋ ಅಲ್ಲಿ ಜೆಪಿಎಸ್ಸಿ. ಈ ಜೆಪಿಎಸ್ಸಿಯ ಕರ್ಮಕಾಂಡದ ವಿರುದ್ಧ ಅಲ್ಲಿನ ಜೆನ್ಜಿ ರೊಚ್ಚಿಗೆದ್ದಿದ್ದಾರೆ. ಇವತ್ತು 18ನೇ ದಿನ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು. ಪ್ರತಿಭಟನೆಯ ಉದ್ದೇಶ ಮತ್ತು ಪ್ರತಿಭಟನೆಯ ಕಾರಣಗಳು ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ಅಕ್ರಮ ಪರೀಕ್ಷಾ ಪದ್ಧತಿ, ಪ್ರಶ್ನೆ ಪತ್ರಿಕೆ ಸೋರಿಕೆ, OMR ಶೀಟ್ ಸೋರಿಕೆ, ಇದೆಲ್ಲದರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಉದ್ಯೋಗಾಕಾಂಕ್ಷಿಗಳು. ನೋಡಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಸರ್ಕಾರದ ವಿರುದ್ಧ ಸಮರ ಸಾರುವಂತಹ ಕೆಲಸ ಅಲ್ಲಿನ ಉದ್ಯೋಗಾಕಾಂಕ್ಷಿಗಳು ಜೆನ್ಜಿಯಿಂದ ಆಗಿದೆ. ಸರ್ಕಾರದ ಮುಂದೆ ಈಗ ಪ್ರತಿಭಟನೆ ಮಾಡ್ತಾ ಇರುವಂತವರು ಹಲವು ರೀತಿಯ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ, 10 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಹಾಗಿದ್ರೆ ಆ ಪ್ರಶ್ನೆಗಳು ಏನು, ಇವರ ಬೇಡಿಕೆಗಳು ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ಕಾಂಗ್ರೆಸ್ ಬೆಂಬಲಿತ ಸರ್ಕಾರದ ಇಬ್ಬಗೆಯ ನೀತಿ, ಡಬಲ್ ಸ್ಟ್ಯಾಂಡ್ ವಿರುದ್ಧ ಜೆನ್ಜಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಅಲ್ಲೊಂದು ನ್ಯಾಯ, ಇಲ್ಲೊಂದು ನೀತಿ ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜಂತರ್ ಮಂತರ್ನಲ್ಲಿ ಏನಾಯ್ತು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈಗ ಜಾರ್ಖಂಡ್ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಎಲ್ಲರ ವಿಚಾರ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆಗಳನ್ನ ಪ್ರಶ್ನೆ ಮಾಡುವಂತವರು ಈಗ ಜಾರ್ಖಂಡ್ ಅಲ್ಲಿ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಇದೆಯಲ್ಲ, ಪ್ರತಿಭಟನಾ ನಿರತರ ಮೇಲೆ ಲಾಠಿ ಚಾರ್ಜ್, ಅಶ್ರುವಾಯು, ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು. ಕಾಂಗ್ರೆಸ್ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಈ ಡಬಲ್ ಸ್ಟ್ಯಾಂಡ್ ಅನ್ನ ಈಗ ಅಲ್ಲಿನ ಜೆನ್ಜಿ ಉದ್ಯೋಗಾಕಾಂಕ್ಷಿಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಕಪ್ಪು ಪಟ್ಟಿ ಸೇರಿದಂತಹ ಕಂಪನಿಗೆ ಗುತ್ತಿಗೆ ನೀಡಿದ್ಯಾಕೆ ನೀವು ಪರೀಕ್ಷೆ ನಡೆಸಿ ಅಂತ ಈ ಪ್ರಶ್ನೆಯನ್ನ ಈಗ ಉದ್ಯೋಗಾಕಾಂಕ್ಷಿಗಳು ಮಾಡ್ತಾ ಇದ್ದಾರೆ. JSSC ಹಾಗೇನೆ CGL ಪರೀಕ್ಷೆ ರದ್ದುಗೊಳಿಸಬೇಕು ಅನ್ನುವಂತಹ ಒತ್ತಾಯ ಈ ಉದ್ಯೋಗಾಕಾಂಕ್ಷಿಗಳದ್ದಾಗಿದೆ. ಎರಡೂ ಸಂಸ್ಥೆ ನಡೆಸಿದಂತಹ ಒಟ್ಟು 13 ಪರೀಕ್ಷೆಗಳೇನಿದೆ, ಈ 13 ಪರೀಕ್ಷೆಗಳನ್ನ ರದ್ದು ಮಾಡಬೇಕು ಅಂತ ಇವರು ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಏನ್ ಹೇಳ್ತಾ ಇದೆ ಅಂತಂದ್ರೆ, 3 ಪರೀಕ್ಷೆಗಳನ್ನ ರದ್ದುಗೊಳಿಸ್ತೇವೆ, ನಾವು ನಿಮ್ ಜೊತೆಗೆ ಮಾತಾಡೋದಕ್ಕೆ ಸಿದ್ಧರಿದ್ದೇವೆ, ಬನ್ನಿ ಮಾತಾಡೋಣ ಅಂತ ಸರ್ಕಾರ ಹೇಳ್ತಾ ಇದೆ ಪ್ರತಿಭಟನಾ ನಿರತರಿಗೆ. ಇನ್ನ 13 ಪರೀಕ್ಷೆಗಳ ಪೈಕಿ 3 ಪರೀಕ್ಷೆಗಳನ್ನ ರದ್ದುಗೊಳಿಸ್ತೇವೆ ಅಂತ ಸರ್ಕಾರ ಹೇಳಿದೆ. ಇನ್ನ ಈ ಅಕ್ರಮಗಳ ವಿಚಾರ ಏನಂದ್ರೆ, ಅಕ್ರಮಗಳ ಬಗ್ಗೆ ನ್ಯಾಯಾಂಗ ನಿರ್ದೇಶನದಲ್ಲಿ ತನಿಖೆಗೆ ಸಿದ್ಧರಿದ್ದೇವೆ ಅಂತ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದರೆ ಪರೀಕ್ಷೆಯನ್ನ ರದ್ದುಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸರ್ಕಾರ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಾವು ನ್ಯಾಯಾಂಗದ ನಿರ್ದೇಶನದಂತೆ ತನಿಖೆಯನ್ನ ಮಾಡ್ತೀವಿ, ಆದ್ರೆ ಪರೀಕ್ಷೆಯನ್ನ ರದ್ದುಗೊಳಿಸೋದಿಲ್ಲ ಅಂತ ಖಂಡತುಂಡವಾಗಿ ಸರ್ಕಾರ ಹೇಳ್ತಾ ಇದೆ. ಈ ಹಠ ಯಾಕೆ ಅಂತಾನೆ ಈಗ ಈ ಉದ್ಯೋಗಾಕಾಂಕ್ಷಿಗಳು ಪ್ರಶ್ನೆಯನ್ನ ಮಾಡ್ತಾ ಇರೋದು. ಪರೀಕ್ಷಾ ವ್ಯವಸ್ಥೆ ಸುಧಾರಣೆ ಆಗ್ಬೇಕು, ಸುಧಾರಣೆ ಆಗ್ಲಿಲ್ಲ ಅಂತಂದ್ರೆ ಈ ಮೇಲಿಂದ ಮೇಲೆ ಈ ರೀತಿ ಅಕ್ರಮಗಳು ನಡೀತಾ ಇರುತ್ತೆ. ಸೊ ಆ ಪರೀಕ್ಷಾ ವ್ಯವಸ್ಥೆಯ ಸುಧಾರಣೆ ಆಗ್ಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಅಂತ ಈಗ ಉದ್ಯೋಗಾಕಾಂಕ್ಷಿಗಳು ಹೇಳ್ತಾ ಇದ್ದಾರೆ. ಪರೀಕ್ಷಾ ಅಕ್ರಮಗಳ ಕುರಿತು CBI ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಸರ್ಕಾರ ಇದಕ್ಕೆ ಏನ್ ಹೇಳ್ತಾ ಇದೆ ಅಂತಂದ್ರೆ, CID ED ತನಿಖೆ ಆಗ್ಲಿ ಅಂತ ಸರ್ಕಾರ ಅಸ್ತು ಅಂತ ಇದೆ, CBIಗೆ ನಾವು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇವತ್ತಂತೂ ಎಕ್ಸ್ಟ್ರೀಮ್ ಲೆವೆಲ್ಗೆ ಪ್ರೊಟೆಸ್ಟ್ ಹೋಗಿದೆ. ಸರ್ಕಾರ ಏನ್ ಮಾಡುತ್ತೆ, ಉದ್ಯೋಗಾಕಾಂಕ್ಷಿಗಳು ಮುಂದೆ ಯಾವ ರೀತಿಯ ನಿಲುವನ್ನ ತಮ್ಮದಾಗಿಸಿಕೊಳ್ತಾರೆ ಅನ್ನೋದನ್ನ ಕಾದ್